ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತಿನ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಇವತ್ತು ಪಾಪುಗೆ ಕೃಷ್ಣ ಡ್ರೆಸ್ ಹಾಕ್ಸೋಣ ಅಂತ ಅಂದ್ಕೊಂಡು ಇವತ್ತು ಫೋಟೋಶೂಟ್ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಪ್ರೀ ಬರ್ಡೇ ಶೂಟ್ ಬೇಡ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಈ ಶೂಟ್ ಮಾಡಿಸ್ತೀವಲ್ಲ, ಸೊ ಅದು ಸರಿ ಹೋಗುತ್ತೆ ಅಲ್ಲಿಗೆ ಆಗಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಹಂಗೂ ಪ್ರೀ ಬರ್ಡೇ ಶೂಟ್ ಥರನೇ ಆಗೋಯಿತು. ಇವಾಗ ಕೃಷ್ಣ ಅದು ಜೊತೆಗೆ ನಾನು ಯಶೋದೆ ಆಗ್ತಾಯಿದ್ದೀನಿ. ಸೊ ಒಂಥರ ಖುಷಿ ಇದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಪ್ರಾಪ್ಸ್ಗಳೇನೂ ರೆಡಿ ಮಾಡೋಕ್ಕಾಗಲಿಲ್ಲ, ನನ್ನ ಕೈಲಿ ಅಷ್ಟು ಬ್ಯುಸಿ. ಮಕ್ಳು ಇಟ್ಕೊಂಡು ನಂಗೆ ನಿಜವಾಗ್ಲೂ ಮಾಡೋದಕ್ಕಾಗಲೇ ಇಲ್ಲ, ಏನಾದರೂ ಡೆಕೋರೇಷನ್ ಪರ್ಪಸ್ಸು. ಸೊ ಸ್ಟುಡಿಯೋದಲ್ಲಿ ಹೋಗಿ ಚೆನ್ನಾಗಿ ಒಂದು ಫೋಟೋ ತೆಗೆಸ್ಬಿಟ್ಟು ಅದನ್ನ ಎಡಿಟ್ ಮಾಡ್ತಾರಲ್ಲ, ಅಂಥವ್ರ ಕೈಲಿ ಯಾಕಂದ್ರೆ ಎಡಿಟ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಹಿಂದೆಗಡೆ ಬಿಂದಿಗೆಗಳು, ಬೆಣ್ಣೆದು ಮಡಿಕೆ ಇದೆಲ್ಲನೂ ಎಡಿಟ್ ಮಾಡಿಸೋಣ. ಸೊ ನೋಡೋಣ ಹೆಂಗಾಗುತ್ತೆ ಅದು ಅಂತ. ಇವಾಗ ಬಟ್ಟೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಪಾಪು ಇನ್ನೂ ಮಲಗಿದ್ದಾರೆ. ಟೈಮ್ ಈಗ 8:40 ಬಟ್ ಏನೋ ಗೊತ್ತಿಲ್ಲ, ಇಷ್ಟು ಒಂದು 6:45, 6:30, 6 ಗಂಟೆ ಹಿಂಗೆ ಎದ್ಬಿಡ್ತಿದ್ದೆ. ಬಟ್ ಇವತ್ತು ಇನ್ನೂ ಮಲಗಿದ್ದಾನೆ. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ. ಇವಾಗ ಅವನಿಗೆ ಸರಿ ಮಾಡಿಬಿಡ್ತೀನಿ. ನನಗೆ ಸ್ವಲ್ಪ ಇಶ್ಯೂ ಹೊರಗಡೆಯಿಂದ ತೊಗೊಂಡ್ಬಿಡಿ ಅಂತ ಹೇಳಿದ್ದೀನಿ. ಇವಾಗ ರೆಡಿ ಆಗಬೇಕಲ್ಲ, ಸೊ ಹಂಗಾಗಲ್ಲ. ನನ್ನ ತಂಗಿ ಮತ್ತು ತಂಗಿ ಫ್ರೆಂಡ್ ಬರ್ತಾರೆ. ಜಸ್ಟ್ ಇವಾಗ ಪಾಪಗೆ ಸರಿ ಮಾಡಿಬಿಟ್ಟು ಅವನಿಗೆ ತಿನ್ಸರಿಗೆ ರೆಡಿ ಮಾಡ್ತೀನಿ ಒಂದು 7 ಅಷ್ಟರಲ್ಲಿ. ಆಮೇಲೆ ಅವನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಒಂಥರ ಖುಷಿ ಇದೆ, ಯಾಕಂದರೆ ಲಿರಿಷನ್ದು ಅವಳ ಪಾಪು ಇದ್ದಾಗ ಜಸ್ಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಕೃಷ್ಣ ಡ್ರೆಸ್ ತಂದುಬಿಟ್ಟೆಲ್ಲ ಮಾಡಿದೆ. ಬಟ್ ಇವಾಗ ಆವಾಗ ಹೆಂಗಾಗಿತ್ತು ಅಂದರೆ, ಸ್ವಲ್ಪ ಅವಳಿಗೆ ಈ ಕೃಷ್ಣ ದೊಡ್ಡವರಾದ್ಮೇಲೆ ಹಾಕೋತಾನಲ್ಲ, ಆ ಥರದ್ದು ಜ್ಯುವೆಲ್ಸ್ ಎಲ್ಲ ಹಾಕಿ, ಕಿರೀಟ ಹಾಕಿ ಆ ಥರ ಮಾಡಿಬಿಟ್ಟಿದ್ದೆ. ನಂಗೆ ಗೊತ್ತಾಗಲಿಲ್ಲ ಬಾಲಕೃಷ್ಣನಿಗೆ ಯಾವ ಥರ ಮಾಡಬೇಕು, ಆ ಥರ ಕಾನ್ಸೆಪ್ಟ್ ತಲೆಗೆ ಬರಲಿಲ್ಲ ಆ ಟೈಮಲ್ಲಿ. ಬಟ್ ಇವಾಗ ಬಾಲಕೃಷ್ಣ ಹೆಂಗಿರ್ತಾನೋ ಹಾಗೆ ರೆಡಿ ಮಾಡಬೇಕು, ಆದಷ್ಟು ಹಾಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಬೇಕಿತ್ತು ಈ ಫೋಟೋಶೂಟ್ ಏನಿದ್ರು. ಬಟ್ ಅವಾಗ ಪಾಪು ಇನ್ನೂ ನಿಂತ್ಕೊಳ್ತಿರ್ಲಿಲ್ಲ, ಅಂಬೆಗಾಲೆಲ್ಲ ಹಾಕ್ತಿರ್ಲಿಲ್ಲ. ಅಂಬೆಗಾಲು ಹಾಕ್ದು ನಿಂತ್ಕೊಳ್ಳಿ ಆ ಥರ ಸ್ವಲ್ಪ ಪೋಸ್ಗಳಿದ್ರೆ ಚೆನ್ನಾಗಿರುತ್ತೆ. ಜಸ್ಟ್ ದಬ್ಬಾಗಿ ಮಲಗಿಸೋದು, ಸ್ಟ್ರೈಟ್ ಮಲ್ಕೊಳ್ಳೋದು ಅಷ್ಟೇ, ಅಥವಾ ನಾನು ಎತ್ಕೊಳ್ಳೋದು ಅಷ್ಟೇ ಬರ್ತಿತ್ತು ಫೋಟೋ. ಸೊ ಅವನು ಸಪ್ರೇಟಾಗಿ ಅವನು ಓನಾಗಿ ನಿಂತ್ಕೊಳ್ಳೋದೆಲ್ಲ ಬರಲಿ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ. ಬಟ್ ಇನ್ನೇನೋ ಮುಡಿ ತೆಗೆಸ್ಬೇಕಲ್ಲ, ಸೊ ಅಷ್ಟರೊಳಗಡೆ ಏನೇ ಇದ್ರೂ ಕ್ಯೂಟ್ನೆಸ್ ಇರುತ್ತೆ ಅಂತ ಅಷ್ಟರೊಳಗಡೆ ಫೋಟೋ ತೆಗೆಸ್ಬಿಡ್ತೀನಿ. ಸೊ ನಾನು ಬೆಳಿಗ್ಗೆ ಫೋಟೋಶೂಟ್ ಮಾಡಿಸ್ಬೇಕಂತ ಅಂದ್ಕೊಂಡೆ. ಅಂದರೆ ಅರೌಂಡ್ ಒಂದು 10-11 ಗಂಟೆ ಅಷ್ಟರಲ್ಲಿ ಫೋಟೋಶೂಟ್ ಮುಗಿಸ್ಬಿಡೋಣ ಅಂತ. ಯಾಕಂದರೆ ಅಲ್ಲಿಂದ ನಾವು ಒಂದು ಬಸರಿ ಕಳಿಸೋ ಶಾಸ್ತ್ರ ಅಥವಾ ಸಿಂಪಲ್ಲಾಗಿ ಒಂದು ಸೀಮಂತಕ್ಕೆ ಹೋಗಬೇಕಿತ್ತು. ಹಾಗಾಗಿ ಅಂದ್ಕೊಂಡ್ವಿ. ಬಟ್ ಫೋಟೋಗ್ರಾಫರ್ ಈವ್ನಿಂಗ್ ಸಿಗ್ತೀನಿ, ಯಾವುದೋ ಒಂದು ಶೂಟ್ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಫಸ್ಟು ಫಂಕ್ಷನ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾನು, ಅಮ್ಮ, ಮಕ್ಕಳು ಎಲ್ಲ ಹೊರಟ್ವಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿಂದ ಬಂದು ಶೂಟ್ ಮಾಡಿಸ್ಬೇಕಿತ್ತು. ಹಾಗಾಗಿ ನನ್ನ ಪುಟ್ಟ ಕಂದನ್ನು ಪುಟ್ಟ ಕೃಷ್ಣ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಕೂಡ ಯಶೋದೆ ಆಗಿ ರೆಡಿ ಆಗ್ತಾಯಿದ್ದೀನಿ. ಸೊ ಇದೊಂದು ಬ್ಯೂಟಿಫುಲ್ ಸ್ಯಾರಿನ ವೇರ್ ಮಾಡಿದ್ದೆ. ಇದನ್ನು ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ಬಂದು ನಾನೇ ಸ್ಟಿಚ್ಚು ಮಾಡ್ಕೊಂಡಿದ್ದೆ. ಆ್ಯಂಡ್ ಟ್ಯಾಸಲ್ ಅದರಲ್ಲೇ ಇತ್ತು. ಹಾಗಾಗಿ ಸಿಂಪಲ್ಲಾಗಿ ನಾನೇ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನನ್ನ ಫ್ರೆಂಡ್ ಬಂದಿದ್ಲು, ಸ್ವಲ್ಪ ನಮ್ಮ ನೇಬರ್, ಅವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ರೆಡಿ ಆಗೋದಕ್ಕೆ, ಪಾಪುನ ರೆಡಿ ಮಾಡೋದಕ್ಕೆ, ಇದಕ್ಕೆಲ್ಲ. ಆ್ಯಂಡ್ ನಾನು ಏನೇನೋ ಮಾಡಬೇಕಂತ ಅಂದ್ಕೊಳ್ತೀನಿ. ಬಟ್ ನನಗೆ ಒಬ್ಬಳೇ ಎಲ್ಲನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾರಾದರೂ ಒಬ್ಬರು ಹಿಂಗೆ ಜೊತೆಲಿದ್ದರೆ ಸ್ವಲ್ಪ ಎಲ್ಲ ಈವನಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಪಾಪುಗೆ ಕೃಷ್ಣದು ಡ್ರೆಸ್ ಕೂಡ ನಾನೇ ಸ್ಟಿಚ್ ಮಾಡಿದ್ದೆ. ಅಂದರೆ ಕಚ್ಚೆನ ಬಟ್ಟೆ ನನಗೆ ಯಾವ ಥರ ಅಂದರೆ ಸಿಂಪಲ್ಲಾಗಿ ಒಳ್ಳೆ ಗ್ರ್ಯಾಂಡ್ ಲುಕ್ಕಾಗಿರಬೇಕಿತ್ತು. ಅಂದರೆ ತುಂಬ ಓವರಾಗೂ ಇರಬಾರ್ದು, ಸಿಂಪಲ್ಲಾಗಿರಬೇಕಿತ್ತು ಅಂಥೇಳಿ ಈ ಕಲರ್ ಕಾಂಬಿನೇಷನ್ನ ಆರಿಸ್ಕೊಂಡಿದ್ದೆ ಅವನಿಗೆ. ಸೊ ಅದನ್ನು ನಾನೇ ಸ್ಟಿಚ್ ಮಾಡಿದ್ದೆ. ವೈಟ್ ಕಲರ್ ಏನಿದೆ, ಅಂದರೆ ಕ್ರೀಮ್ ಕಲರ್ ಏನಿದೆ, ಅದನ್ನ ಜಸ್ಟ್ ಕಚ್ಚೆ ಥರ ಹಾಕೋದು. ಅದ್ರ ಜೊತೆಗೆ ಹಿಂದೆಯಿಂದ ಸ್ವಲ್ಪ ಸ್ಕೈ ಬ್ಲೂ ಕಲರ್ ಹಾಕಿದ್ದೀನಿ ನೋಡಿ. ಅದಕ್ಕೆಲ್ಲ ಏನು ಹೆಸ್ರು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಅದೆಲ್ಲ ನಾನೇ ಸ್ಟಿಚ್ ಮಾಡಿದ್ದೆ. ಆ್ಯಂಡ್ ಎಲ್ಲ ಜ್ಯುವೆಲ್ಸ್ನ ನಾನು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ನನ್ನ ತಂಗಿ ಮಗನಿಗೆ ಕೃಷ್ಣ ಮಾಡಿದಾಗ ಅವ್ನಿಗೆ ಸ್ವಲ್ಪ ಈ ಮಣಿ ಸರ ಇದೆಲ್ಲ ಇತ್ತು, ಅದನ್ನೆಲ್ಲ ಈಸಿ ತರಿಸಿದ್ದೆ.
ಸೊ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಈಗ ಸ್ಟುಡಿಯೋಗೆ ಅಂತ ಹೊರಟಿದ್ದೀವಿ. ತುಂಬ ಚೆನ್ನಾಗಿ ಪ್ರಿಟಿಯಾಗಿ ರೆಡಿಯಾಗಿದ್ದ ಪಾಪು, ಚೆನ್ನಾಗಿ ಕಾಣಿಸ್ತಿದ್ದೆ. ಆ್ಯಂಡ್ ನಾನು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ದೆ. ಯಾಕಂದರೆ ಒಳ್ಳೆ ಅದು ಡ್ರೆಸ್ಸು ಎಲ್ಲ ನೋಡಿದ್ರೆ ಒಂಥರ ಯಾವುದೋ ರಾಣಿ ಥರ ಫೀಲ್ ಆಗ್ತಿತ್ತು ನನಗೆ. ಇದು ಓವರ್ ಬಿಲ್ಡಪ್ ಅಂದ್ಕೋಬೇಡಿ, ಬಟ್ ನನಗೇನೋ ಒಂಥರ ಆ ಥರ ಫೀಲ್ ಆಗ್ತಿತ್ತು ಅವತ್ತು. ಆ್ಯಂಡ್ ನನ್ನ ಮಗನಿಗೆ ಈ ಥರ ಡ್ರೆಸ್ ಹಾಕಿದ್ವಿ. ಅವನಂತೂ ಡ್ಯಾನ್ಸ್ ಮಾಡೋದು ಸಿಕ್ಕಾಪಟ್ಟೆ ಜಾಸ್ತಿ, ಕಾಲಲ್ಲಿ ಕುಣಿತಾನೆ ಇರ್ತಾನೆ, ನಿಂತ್ಕೊಳ್ಳೋದೆಲ್ಲ ಒಂದು ಸೆಕೆಂಡು, ಹಂಗೆ ಹಿಂಗಾಡಿ ಕಚ್ಚೆ ಎಲ್ಲ ಉದುರಿಸ್ಕೊಂಡಿದ್ದ ಸ್ಟುಡಿಯೋ ಹತ್ರ ಹೋಗೋಷ್ಟರಲ್ಲಿ. ಆಮೇಲೆ ಅಲ್ಲೂ ಕೂಡ ಫೋಟೋಗ್ರಾಫರ್ ಬರೋದು ಸ್ವಲ್ಪ ತಡ ಆಯಿತು. ಅಷ್ಟರಲ್ಲಿ ಈ ಥರ ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಉದುರಿಸಿ ಆಯಿತು. ಎಲ್ಲನೂ ಕೂಡ ಹೀಗೆ ಬರಬೇಕು ಅಂತ ನಾನು ರೆಡಿ ಮಾಡಿದ್ದೆ. ಬಟ್ ಕೊನೆ ಕ್ಷಣದಲ್ಲಿ ಎಲ್ಲ ಒಂಥರ ಫ್ಲಾಪ್ ಆಯಿತು. ಯಾಕಂದರೆ ಪಾಪು ಮುಖ ಉಜ್ಕೊಂಡು ಆ ನಾಮ ಏನು ಹಾಕಿದ್ದೆ ಅದನ್ನು ಹೋಗಿಸ್ಕೊಂಡ್ಬಿಟ್ಟ. ನಾನು ಒಂದು 5 ನಿಮಿಷ ಅಲ್ವಾ ಫೋಟೋ ತೆಗಿಯೋದು ಅಂತ ಅಂದ್ಕೊಂಡು, ಅದು ಸಿಂಗರ್ ಏನು ಬರುತ್ತೆ ಅಂದರೆ ಕಲರ್ದು ಬರುತ್ತೆ, ಐಟೆಕ್ಸ್ ಏನೋ ಬ್ರ್ಯಾಂಡದು. ಸೊ ಅದನ್ನು ಮನೇಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ, ಇನ್ನೇನಕ್ಕೆ ಅದು ಅನ್ನೋ ಥರ. ಸೊ ಅಲ್ಲಿ ಹೋದರೆ ಅವನು ನಾಮ ಎಲ್ಲ ಅಳಿಸ್ಕೊಂಡ್ಬಿಟ್ಟ. ಜೊತೆಗೆ ನಮ್ಮಮ್ಮ ತಲೆ ಮೇಲೆ ಬಟ್ಟೆ ಬೇರೆ ಹಾಕ್ಬಿಟ್ಟಿದ್ರು, ಸೊಳ್ಳೆಗಳಿದೆ, ಸ್ವಲ್ಪ ಸಂಜೆ ಆಗ್ತಾಯಿದೆ ಅಂತ. ಜುಟ್ಟೆಲ್ಲ ಬಿಚ್ಚೋಗ್ಬಿಟ್ಟಿತ್ತು. ಸೊ ಎಲ್ಲ ಸ್ಟಾರ್ಟಿಂಗಲ್ಲಿ ಚೆನ್ನಾಗಾಗಿತ್ತು, ಬಟ್ ಫೋಟೋ ತೆಗಿಯೋ ಟೈಮಲ್ಲಿ ಎಲ್ಲ ಒಂಥರ ಫ್ಲಾಪ್ ಆಯಿತು. ಬಟ್ ನಾಮ ಇದೆಲ್ಲ ಸ್ವಲ್ಪ ಎಡಿಟಿಂಗ್ ಮಾಡ್ಬೇಕಾದ್ರೆ ಹಾಕೊಬಹುದು ಅಂತ ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆದೆ. ಆ್ಯಂಡ್ ಅವ್ನು ಕೂಡ ತುಂಬ ಹೆದರ್ಕೊಂಡಿದ್ದೆ, ಒಂಥರ ಸ್ಕೇರಿ, ಏನೋ ಒಂಥರ ಇದು ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೆ ಅಂತನೋ ಏನೋ. ಅವ್ನು ಸ್ವಲ್ಪ ಏನೋ ಒಂಚೂರು ನರ್ವಸ್ ಥರ ಫೀಲ್ ಆಗ್ತಿದ್ದ. ಹಾಗಾಗಿ ಫೋಟೋಸ್ ಎಲ್ಲ ಹೆಂಗೆ ಬಂತೋ ಏನೋ ಗೊತ್ತಿಲ್ಲ. ಸೊ ಆ ಟೈಮಲ್ಲಂತೂ ಸ್ವಲ್ಪ ಚೆನ್ನಾಗಿ ಫೋಟೋಶೂಟ್ ಅಂತೂ ಮಾಡಿಸ್ದೆ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫೋಟೋಶೂಟ್ ಎಲ್ಲ ಆಯಿತು. ಪಾಪು ಚೆನ್ನಾಗಿ ಫೋಟೋ ತೆಗೆಸ್ಕೊಳ್ಳಲಿಲ್ಲ. ಏನಾಯ್ತಂದರೆ ಮನೆಯಲ್ಲಿ ಚೆನ್ನಾಗಿ ರೆಡಿಯಾಗಿದ್ದ ಆಯಿತಾ. ಹೋಗ್ತಾ ಅವ್ನು ತುಂಬ ಕುಣಿಯೋದೆಲ್ಲ ಜಾಸ್ತಿ ಅಲ್ವಾ, ಸ್ವಲ್ಪ ಕಚ್ಚೆ ಎಲ್ಲ ಉದುರೋಯ್ತು. ಅಲ್ಲಿಗೆ ಹೋದ್ಮೇಲೆ ಫೋಟೋಸ್ ಎಲ್ಲ ತೆಗ್ಸಿದ್ವಿ. ಬಟ್ ಅದು ಹೆಂಗೆ ಬಂದಿದೆ ನಾನು ಫುಲ್ ಡೀಟೇಲಾಗಿ ನೋಡಿಲ್ಲ, ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಆಯಿತು, ಕೊನೆಗೆ ಒಂದು ಆಸೆ ಈಡೇರಿತು ನಂದು. ಬಂದು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಅಲ್ಲೇ ತೆಗ್ದಾಕ್ಬಿಟ್ಟೆ. ಅವನಿಗೂ ಕೂಡ ಡ್ರೆಸ್ ತೊಗೊಂಡೋಗಿದ್ದೆ, ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದನೇ ಬಂದ್ವಿ. ಚೆನ್ನಾಗಿ ಆಯಿತು ಅಂತ ಅನಿಸುತ್ತೆ. ಓಕೆ ಸ್ವಲ್ಪ ಬಟ್ಟೆ ಮತ್ತು ಜ್ಯುವೆಲ್ಸ್ ಎಲ್ಲ ಉದುರೋಯ್ತು. ಮತ್ತು ಇನ್ನೊಂದೇನೆಂದರೆ ಅವನು ಹಣೆದು ನಾಮ ಹಾಕಿದ್ನೆಲ್ಲ ಅದು ಬಿಚ್ಕೊಂಡು ಅಂದರೆ ಒರೆಸ್ಕೊಂಡ್ಬಿಟ್ಟ. ಮುಖ ಉಜ್ತಾ ಇದ್ದ, ಅವನು ನಿದ್ದೆ ಬಂದಿತ್ತೋ ಏನೋ ಗೊತ್ತಿಲ್ಲ ಇರಿಟೇಷನ್ಗೆ. ಸೊ ಅದನ್ನು ನಾಮ ಹೊರಟೋಯ್ತು, ಅದೊಂದು ಬೇಜಾರಾಯ್ತು ನನಗೆ. ಅದು ಬಿಟ್ಟರೆ ನವಿಲ್ಗರಿ ಬೇರೆ ಸ್ಟ್ರೈಟಾಗಿ ಕುತ್ಕೋತಾನೆ ಇಲ್ಲ. ಕೃಷ್ಣ ಅದು ಹೆಂಗೆ ನವಿಲ್ಗರಿ ಸ್ಟ್ರೈಟಾಗಿ ಇಟ್ಟಿರ್ತಾನೋ ಗೊತ್ತಿಲ್ಲ. ಸೊ ನನ್ನ ಮಗನಿಗಂತೂ ಬಿಚ್ಚೋಗ್ತಾನೆ ಇತ್ತು. ಚೆನ್ನಾಗಾಯಿತು ಒಟ್ಟಿನಲ್ಲಿ. ನಂದೊಂಥರ ಆಸೆ ಈಡೇರ್ಬಿಡ್ತು ಕೃಷ್ಣಂದು. ಸೊ ನೋಡೋಣ ಹೆಂಗೆ ಬಂದಿರುತ್ತೆ ಫೋಟೋ ಅಂತ. ಅದು ನಾನು ನೆಕ್ಸ್ಟ್ ಯಾವಾಗಾದರೂ ಮಧ್ಯ ವೀಡಿಯೋದಲ್ಲಿ ಹಾಕ್ತೀನಿ. ಇನ್ನು ಪೆನ್ ಡ್ರೈವ್ಗೆಲ್ಲ ಸಾಫ್ಟ್ ಕಾಪಿ ಹಾಕ್ಸ್ಕೊಂಬಂದಿಲ್ಲ, ಎಲ್ಲ ಅಲ್ಲೇ ಇದೆ. ಸೊ ಅದನ್ನು ಇಸ್ಕೊಂಬರ್ಬೇಕು. ಸೊ ಪಾಪದು ಫುಡ್ ರೆಸಿಪಿ ಹಾಕಿರ್ತೀನಲ್ಲ, ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ನಿಮ್ಮ ಪಾಪುಗೆ ಅಂತ. ಕುತ್ಕೊಳ್ತೀನಿ. ಕೈ ತೊಳೆದಿಯಲ್ಲ, ತೊಳೆಯೋದೇ ಇಲ್ಲ. ಕೈ ತೊಳೆಯೋಕೆ ಫಸ್ಟು ನೇಲ್ ಪಾಲಿಶ್ ಕುಲಾನ ಅದು. ಸೊ ಈ ಸ್ಯಾರಿ ಹೆಂಗಿದೆ, ಈ ಸ್ಯಾರಿ ನನಗೆ ಸೀಮಂತದಲ್ಲಿ ನಾನು ತಟ್ಟೆಗಿಟ್ಟಿದ್ದಿದ್ದು ಸೀರೆ. ಬ್ಲೌಸ್ ನೆನ್ನೆ ಎಲ್ಲ ಕುತ್ಕೊಂಡು ಸ್ಟಿಚ್ ಮಾಡಿ, ರಾತ್ರಿ 1 ಗಂಟೆ ಆಯಿತು ನಾನೆಲ್ಲ ಸ್ಟಿಚ್ ಮಾಡಿ, ಪಾಪದ ಕಚ್ಚೆ ಎಲ್ಲ ಹೊಲಿದು ಅದೆಲ್ಲ ರೆಡಿ ಮಾಡಿ ಇಡುವಷ್ಟರಲ್ಲಿ. ಆ ಕಚ್ಚೆ ಬಂದು ಡೈರೆಕ್ಟ್ ಕಚ್ಚೆ ಹಾಕಿದ್ದೆ. ಮೇಲ್ಗಡೆ ಒಂದು ಬ್ಲೂ ಕಲರ್ ಇದೆಯಲ್ಲ, ಅದನ್ನು ನಾನು ಎಕ್ಸ್ಟ್ರಾ ಸ್ಟಿಚ್ ಮಾಡಿದ್ದೆ. ಜೊತೆಗೆ ಮುಂದೆ ಒಂದು ಇದಿರುತ್ತೆ ನೋಡಿ, ಒಂಥರ ಏನು ಗೋಲ್ಡ್ ಬಟ್ಟೆಯಲ್ಲೇನೋ ಮಾಡಿರ್ತಾರೆ, ಅದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ, ಅದನ್ನು ಕೂಡ ಸ್ಟಿಚ್ ಮಾಡಿದೆ. ಚೆನ್ನಾಗಿ ಬಂದಿದೆ ಅದೆಲ್ಲ. ಸೊ ಅದು ಫೋಟೋದಲ್ಲಿ ಕೂಡ ಹೈಲೈಟಾಗಿ ಕಾಣಿಸ್ಬಿಟ್ರೆ ನೋಡೋಣ ರಿಯಲಾಗಿ ಹೆಂಗೆ ಬಂದಿರುತ್ತೆ ಅಂತ. ಸೊ ಯಾಕೋ ಇವತ್ತೇ ಒಂದು ರೌಂಡ್ ಸಣ್ಣ ಆಗ್ಬಿಟ್ಟವನೇ, ನನಗೆ ಫೋಟೋ ತೆಗಿಸ್ಬೇಕಾರೆ ಅನ್ನಿಸ್ತು. ಸ್ವಲ್ಪ ಯಾಕೋ ಒಂದು ರೌಂಡ್ ಇಳ್ದೋಗ್ಬಿಟ್ಟವನೇ ಅಂತ. ಇವಾಗ ಟೈಮ್ 7:15. ಇವಾಗ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಐಲೈನರ್ ಹಚ್ಕೊಂಡ್ರೆ ಕಣ್ಣು ಒಂಥರ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ. ಪಾಪು ಮಲಗಿದ್ದಾನೆ. ಅಲ್ಲಿಂದ ಬರ್ತಾನೆ ನಿದ್ದೆ ಬರೋ ಥರ ಇತ್ತು ಅವನಿಗೆ. ಬಂದ ತಕ್ಷಣ ಸ್ವಲ್ಪ ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀನಿ. ಮಲಗಿದ್ದಾನೆ. ಯಶು ನಮ್ಮನ್ನ ಬಿಟ್ಬಿಟ್ಟು ಹೊರಗಡೆ ಹೋದರು. ಆಮೇಲೆ ಇನ್ನೊಂದೇನೆಂದರೆ, ನಾನು ಹಾಕಿರೋ ಜ್ಯುವೆಲ್ಸ್ದು ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಎಲ್ಲಾದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಆಮೇಲೆ ಸ್ವಲ್ಪ ಸ್ಕ್ರೀನ್ ಮೇಲೂ ಕೂಡ ಬರುತ್ತೆ. ಕಮೆಂಟ್ ಸೆಕ್ಷನಲ್ಲೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಸೆಕ್ಷನ್ ಡಿಸ್ಕ್ರಿಪ್ಷನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಇರುತ್ತೆ, ನೀವು ನೋಡಿಬಿಟ್ಟು ಬೈ ಮಾಡಬಹುದು. ಚೆನ್ನಾಗಿದೆ. ಅದರ ಸ್ಪೆಷಲಿ ಲಾಂಗ್ ಸ್ಪೆಷಲಿ ಅಂತ ಏನಿಲ್ಲ, ಎಲ್ಲ ನಾವು ಹಾಕಿದ್ದು ಜ್ಯುವೆಲ್ಸ್ ಎಲ್ಲ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಜುಮ್ಕಿ.
ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದನ್ನ ನೀವು ನಿಮ್ಮದೇ ಓನ್ ನೈಟ್ ರಿಸೆಪ್ಷನ್ ಅಥವಾ ಎಲ್ಲ ಆಲ್ಮೋಸ್ಟ್ ಗೋಲ್ಡ್ ಹಾಕ್ತಾರೆ. ಬಟ್ ನೀವೇನಾದ್ರು ಆರ್ಟಿಫಿಷಿಯಲ್ದು ನನಗೆ ಜಾಸ್ತಿ ದೊಡ್ಡದಾಗಿರೋದು ಜುಮ್ಕಿ ಬೇಕು ಅಂದರೆ ಅದನ್ನು ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಮತ್ತು ಜ್ಯುವೆಲ್ಸ್ ಎಲ್ಲ ಚೆನ್ನಾಗಿದೆ. ಜುಮ್ಕಿ ಅಂತ ನಂಗೆ ತುಂಬ ಇಷ್ಟ ಆಯಿತು. ನಿಮಗೆ ಕಸಿನ್ಸ್ ಮದುವೆ, ನೆಂಟರುಗಳು ತೀರಾ ಹತ್ತಿರ ನೆಂಟರದ ಮದುವೆ ಏನಾದರೂ ಇದ್ದಾಗ ಅದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಜ್ಯುವೆಲ್ ಸೆಟ್ ಕೂಡ ಚೆನ್ನಾಗಿದೆ. ಎಲ್ಲ ಲಿಂಕ್ನ ನಾನು ಕೊಟ್ಟಿರ್ತೀನಿ, ಮಿಸ್ ಮಾಡದೆ ಎಲ್ಲನೂ ಅಂದರೆ ಮಿಸ್ ಮಾಡದೆ ಇಲ್ಲ, ನಿಮ್ಗೆ ಬೇಕಿದ್ರೆ ಎಲ್ಲನೂ ಪರ್ಚೇಸ್ ಮಾಡಿ. ಹಾಗೆ ಅನದರ್ ಡೇ ಇದೊಂದು ವಿಡಿಯೋ ಶೂಟ್ ಮಾಡಿದ್ವಿ. ಪಾಪು ಬರ್ಡೇ ದಿನ ಇದನ್ನ ಪೋಸ್ಟ್ ಮಾಡಬೇಕು ಅಂತ, ಅಂದರೆ ಮಗುಗೆ ಸ್ನಾನ ಮಾಡಿಸೋದು ಇದೆಲ್ಲ ಬರುತ್ತೆ ನೋಡಿ, ಸೊ ಆ ಥರ ಮಾಡೋದು ಅಂತ. ಆ್ಯಕ್ಚುಲಿ ಇದು ವಿಡಿಯೋ ಶೂಟ್ ಮಾಡಿರೋದು ನವೆಂಬರ್ ತಿಂಗಳಲ್ಲಿ ಅಂತ ಅನಿಸುತ್ತೆ. ಏನಾಯಿತು ಅಂತಂದರೆ ಮಕ್ಕಳಿಗೆ ಬಟ್ಟೆ ಇಲ್ಲದೆ ಇರ್ತಾರಲ್ವ, ಸೊ ಅದನ್ನು ನಾವು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋ ಹಾಗಿಲ್ಲ. ಅದನ್ನ ನಾವು ಅಪ್ಲೋಡ್ ಮಾಡಿದ್ರು ಅವರೇ ರಿಮೂವ್ ಮಾಡಿಬಿಡ್ತಾರೆ. ಬರೀ ನಮಗೆ ಮಾತ್ರ ಕಾಣಿಸುತ್ತೆ ಅಷ್ಟೇ, ನಿಮ್ಗೆ ಯಾರಿಗೂ ಅದು ಕಾಣಿಸೋದಿಲ್ಲ ವಿಡಿಯೋ. ಸೊ ಹಾಗಾಗಿ ಅದು ವಿಡಿಯೋ ಪೋಸ್ಟ್ ಮಾಡೋದಕ್ಕೇ ಹಾಕ್ತೀರಾ. ನಾನು ಬ್ಲರ್ ಎಲ್ಲ ಮಾಡಿದೆ, ಸುಮಾರು ಸಲ ಎಡಿಟ್ ಮಾಡಿ ಹಾಕಿದೆ, ಬಟ್ ಅದು ಏನು ಮಾಡಿದ್ರೂ ತಗೋತಾನೆ ಇಲ್ಲ ಯೂಟ್ಯೂಬ್ಗೆ. ಹಾಗಾಗಿ ಏನು ಮಾಡಬೇಕಂತ ಗೊತ್ತಾಗ್ದಿನ ವೀಡಿಯೋನ ಹಾಗೆ ಇಟ್ಕೊಂಡಿದ್ದೀನಿ, ಪೋಸ್ಟ್ ಎಲ್ಲೂ ಮಾಡೋದಕ್ಕಾಗಿಲ್ಲ. ನೋಡೋಣ, ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಹಾಕ್ಬೋದೇನೋ ಅದರಲ್ಲಿ ಅಂತ. ಸೊ ಇನ್ನೊಂದೆರಡು ಸಲ ಎಡಿಟ್ ಮಾಡ್ತೀನಿ. ಬಟ್ ಏನಂದರೆ ಬ್ಲರ್ ಮಾಡಿದ್ರೆ ಅದು ನ್ಯಾಚುರಲಾಗಿ ಚೆನ್ನಾಗೇ ಬರೋದಿಲ್ಲ. ಪಾಪುದು ಬಾಡಿ ಇದೆಲ್ಲ ಏನಿರುತ್ತೆ, ಸೊ ಅದು ಚೆನ್ನಾಗಿ ಬರೋಲ್ಲ ಬ್ಲರ್ ಮಾಡಿದ್ರೆ. ಇದನ್ನ ಹೆಂಗೆ ಅಪ್ಲೋಡ್ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಟೈಮ್ ನೋಡ್ತೀನಿ ಯಾವಾಗ ಅದು ಅಪ್ಲೋಡ್ ಆಗುತ್ತೆ, ಏನು ಕತೆ ಅಂತ. ಸೊ ಅದು ಅಪ್ಲೋಡ್ ಮಾಡೋದಕ್ಕೆ ಇಷ್ಟ, ಬಟ್ ಅದು ಆಗ್ತಿಲ್ಲ. ಚೆನ್ನಾಗಿ ಬಂದಿದೆ ವೀಡಿಯೋ, ಆಯಿತಾ. ಹಳ್ಳಿ ಮನೆ, ಇದು ಕಂಬದ ಮನೆ ನಮ್ಮ ಅಕ್ಕಂದು. ಸೊ ಅಲ್ಲೋಗಿ ನಾವು ವೀಡಿಯೋ ಶೂಟ್ ಮಾಡಿದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಿಂಪಲ್ಲಾಗಿ ನಮ್ಮ ಇದಕ್ಕೆ ಚೆನ್ನಾಗಿದೆ, ಬಟ್ ಅದು ಪೋಸ್ಟ್ ತಗೊಳ್ತಾನೆ ಇಲ್ಲ. ಇನ್ನೇನು ಮಾಡೋದು, ಆದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ಆದಷ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ಸೊ ಇದೆಲ್ಲ ಒಂಥರ ಮೆಮೊರಿ ಥರ ಇರಲಿ ಅಂತ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಪಾಪ್ಗೆ ಹುಡುಗಿ ಥರ ಎಲ್ಲ ಡ್ರೆಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವನ್ನ. ಯಾಕಂದರೆ ಅದೆಲ್ಲ ಒಂಥರ ಮೆಮೊರಿ ಅಲ್ವಾ. ನೆಕ್ಸ್ಟು ಅವನು ದೊಡ್ಡವನಾದ್ಮೇಲೆ ಫ್ರಾಕೆಲ್ಲ ಹಾಕ್ಸ್ಕೊಳ್ತಾನೆ ನನ್ನ ಕೈಲಿ. ಹಾಗಾಗಿ ಆ್ಯಂಡ್ ಲಿರಿಷಂದೇ ಫ್ರಾಕ್ಸ್ ಎಲ್ಲ ಇಟ್ಟಿದ್ದೀನಿ ಹಾಗೆಯೇ. ಸೊ ಅದನ್ನೆಲ್ಲ ಅವನಿಗೆ ವೇರ್ ಮಾಡ್ತಿದ್ದೀನಿ. ಇವಾಗ ಊಟ ಮಾಡ್ತಾಯಿದ್ವಿ, ಅವನಿಗೂ ಕೂಡ ಸರಿ ತಿನ್ನಿಸ್ತಾ ಇದ್ದೀನಿ ಇವಾಗ. ಇದಾಗಿತ್ತು ನಮ್ಮ ಪಾಪುದು ಫೋಟೋಶೂಟ್ ವ್ಲಾಗ್. ಸೊ ನನಗಂತೂ ಈ ಥರ ವಿಚಾರಗಳಲ್ಲಿ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಸಣ್ಣ ಸಣ್ಣ ವಿಚಾರಗಳನ್ನ ನಾವು ಯಾವಾಗ ಅನುಭವಿಸ್ತೀವಿ ಅಥವಾ ಯಾವಾಗ ಅದನ್ನು ನಾವು ಖುಷಿಯಾಗಿ ಸ್ವೀಕರಿಸ್ತೀವಿ, ಆವಾಗಲೇ ನಮ್ಮ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನಮಗೆ ಮುಂದಕ್ಕೆ ಒಂದು ಮೆಮೊರಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಮಗನಿಗೂ ಕೂಡ ಇದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಸೊ ಯಾಕಂದರೆ ನನ್ನ ಲಿರಿಷಾ ಕೂಡ ಹಾಗೆಯೇ ಹಳೆ ಫೋಟೋಸು, ಹಳೆ ವೀಡಿಯೋಸ್ ಎಲ್ಲ ತೆಗೆದು ಅಮ್ಮ ಇದು ನಾನು ಅಂತ ಹೇಳ್ತಾ ಇರ್ತಾಳೆ. ಸೊ ಅದು ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಹಳ್ಳಿ ಕಡೆ ಒಂದು ವಾತಾವರಣ ಹಾಗೆ ನೋಡಿಕೊಂಡು ನಾವು ನಮ್ಮ ಮನೆ ರೀಚ್ ಆದ್ವಿ. ಓಕೆ ಈ ಕಡೆ ತಿರ್ಗೋ ಲಿರಿಷಾ. ಏಯ್ ಕರ್ಕಬಾಯ್ಲಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನಮ್ಮ ಯಶೋದೆ ಆ್ಯಂಡ್ ಮುದ್ದು ಕೃಷ್ಣ ಹೇಗಿದ್ರು ಅಂತ ತಪ್ಪದೇ ಕಾಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.